ಇರಾನ್, ಅಮೆರಿಕ, ಇಸ್ರೇಲ್ ನಡುವಿನ ಯುದ್ಧ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಸಂಧಾನಕ್ಕೆ ಓಕೆ ಅಂದಿದ್ದ ಟ್ರಂಪ್ ಮತ್ತೆ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಬೃಹತ್ ಸೇತುವೆಯನ್ನು ಧ್ವಂಸ ಮಾಡಿದ್ದು, ಇದಕ್ಕೆ ಇರಾನ್ ಕೂಡ ಖಡಕ್ ತಿರುಗೇಟನ್ನ ಕೊಟ್ಟಿದೆ. ಒಂದು ಸೇತುವೆಗೆ 8 ಸೇತುವೆ ಹೊಡೆದುರುಳಿಸ್ತೀವಿ ಅಂದಿದ್ದು ಟ್ರಂಪ್ ತಲ್ಲಣಗೊಂಡಿದ್ದಾರೆ. ಇರಾನ್ನ ಬಹುದೊಡ್ಡ ಸೇತುವೆ ಧ್ವಂಸ ಮಾಡಿದ ಅಮೆರಿಕ. ಟೆಹ್ರಾನ್ ಕರಾಜ್ ನಡುವಿನ ಸಂಪರ್ಕ ಕಟ್. ದಾಳಿ ವಿಡಿಯೋ ಹಂಚಿಕೊಂಡು ಟ್ರಂಪ್ ವಾರ್ನಿಂಗ್. ಅಮೆರಿಕ, ಇರಾನ್, ಇಸ್ರೇಲ್ ನಡುವೆ ಯುದ್ಧ ಮುಗಿಯೋದು ಸದ್ಯಕ್ಕೆ ಡೌಟ್ ಅಂತ ಹೇಳಲಾಗ್ತಿದೆ. ಮೊನ್ನೆ ತಾನೇ ಅಮೆರಿಕ ಇರಾನ್ ಜೊತೆ ಸಂಧಾನ ಮಾತುಕತೆಗೆ ಟ್ರೈ ಮಾಡ್ತಿದ್ದೀವಿ ಅಂತ ಹೇಳಿತ್ತು. ಆದ್ರೆ ಹೇಳಿ ಒಂದೇ ಒಂದು ದಿನ ಆಗಿಲ್ಲ, ಇದ್ದಕ್ಕಿದ್ದಂತೆ ಇರಾನ್ನ ಬೃಹತ್ ಸೇತುವೆ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿ ಧ್ವಂಸಗೊಳಿಸಿದೆ. ಅಲ್ಲದೆ ಅದೇ ವಿಡಿಯೋವನ್ನ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡು ಇರಾನ್ಗೆ ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಇರಾನ್ನ ಟೆಹ್ರಾನ್ ಹಾಗೂ ಕರಾಜ್ ನಡುವೆ ಸಂಪರ್ಕ ಕಲ್ಪಿಸುವ B1 ಸೇತುವೆಯ ಮೇಲೆ ಅಮೆರಿಕ, ಇಸ್ರೇಲ್ ಜಂಟಿ ದಾಳಿ ನಡೆಸಿದ್ದು, ಈ ಕ್ಷಿಪಣಿಗಳು ಸೇತುವೆಯ ಮಧ್ಯಭಾಗಕ್ಕೆ 2 ಬಾರಿ ಡಿಕ್ಕಿ ಹೊಡೆದಿದೆ. ಈ ಅಟ್ಯಾಕ್ನಲ್ಲಿ 8 ಜನರು ಸಾವನ್ನಪ್ಪಿದ್ದು 95 ಜನರು ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ. ನಮ್ಮ ಒಂದು ಸೇತುವೆಗೆ ನಿಮ್ಮ 8 ಸೇತುವೆ ಉರುಳಿಸ್ತೀವಿ. ಅಮೆರಿಕಕ್ಕೆ ಪ್ರತೀಕಾರದ ಎಚ್ಚರಿಕೆ ನೀಡಿದ ಇರಾನ್. ಮಧ್ಯಪ್ರಾಚ್ಯದ ಅತಿ ಎತ್ತರದ ಸೇತುವೆ ಎಂದೇ ಪರಿಗಣಿಸಲಾದ ಕರಾಜ್ ಸೇತುವೆಯ ಮೇಲಿನ ದಾಳಿಯ ನಂತರ ಇರಾನ್ ಪ್ರತೀಕಾರದ ವಾರ್ನಿಂಗ್ ಕೊಟ್ಟಿದೆ. ನೀವು ಒಂದು ಸೇತುವೆ ಹೊಡೆದಿದ್ದೀರಿ, ನಾವು 8 ಸೇತುವೆ ನೆಲಸಮ ಮಾಡ್ತೀವಿ ಅಂತ ಲಿಸ್ಟ್ ಕೂಡ ಮಾಡಿದೆ. ಇದರಲ್ಲಿ ಕುವೈತ್ನ 36 ಕಿಲೋಮೀಟರ್ ಉದ್ದದ ಶೇಖ್ ಜಾಬರ್ ಅಲ್ ಅಹಮದ್ ಅಲ್ ಸಬಾ ಸೇತುವೆಯೂ ಸೇರಿದೆ. ಯುಎಇಯಲ್ಲಿರುವ ಅಬುಧಾಬಿಯ 3 ಪ್ರಮುಖ ಸೇತುವೆಗಳಾದ ಶೇಖ್ ಜಾಯೆದ್, ಅಲ್ ಮಕ್ತಾ ಮತ್ತು ಶೇಖ್ ಖಲೀಫಾ ಸೇತುವೆಗಳು ಸಹ ಪಟ್ಟಿಯಲ್ಲಿವೆ. ಕುವೈತ್ನ ತೈಲ ಘಟಕದ ಮೇಲೆ ಇರಾನ್ ಅಟ್ಯಾಕ್. ಇರಾನ್ನ ವಿದ್ಯುತ್ ಸ್ಥಾವರಗಳನ್ನ ಧ್ವಂಸಗೊಳಿಸೋ ಎಚ್ಚರಿಕೆಯನ್ನ ಅಮೆರಿಕ ನೀಡಿದೆ. ಜಸ್ಟ್ ವಾರ್ನಿಂಗ್ ಕೊಡ್ತಿದ್ದಂತೆ ಇರಾನ್ ಕೂಡ ಶಾಕ್ ಕೊಟ್ಟಿದ್ದಾರೆ. ಕುವೈತ್ನ ಪ್ರಮುಖ ತೈಲ ಸಂಸ್ಕರಣಾಗಾರ ಮೀನಾ ಅಲ್ ಅಹಮದಿ ಮೇಲೆ ಇರಾನ್ ಡ್ರೋನ್ ದಾಳಿ ನಡೆಸಿದೆ. ಇದರ ಪರಿಣಾಮವಾಗಿ ಹಲವಾರು ಘಟಕಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಒಟ್ನಲ್ಲಿ ಇಬ್ಬರ ನಡುವಿನ ಗಲಾಟೆ ತೀವ್ರ ವಿಕೋಪಕ್ಕೆ ಹೋಗ್ತಿದ್ದು, ಮತ್ತಷ್ಟು ಸಾವು ನೋವು ಹೆಚ್ಚಾಗೋ ಸಾಧ್ಯತೆ ಇದೆ. ಇರಾನ್ ಪ್ರತೀಕಾರಕ್ಕೆ ನಿಂತಿದ್ದು, ಮುಂದೆ ಮತ್ತೊಂದು ಹಂತಕ್ಕೆ ಯುದ್ಧ ಹೋಗೋ ಎಲ್ಲ ಲಕ್ಷಣಗಳು ಕಾಣ್ತಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.